ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳದು ಟಾಪ್ 200 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಫಂಡ್ ಹ್ಯಾಸ್ ಬಿನ್ ಸೆಟ್ ಅಪ್ ಫಾರ್ ಕೋವಿಡ್-19 ರಿಲೀಫ್? ಕೋವಿಡ್-19 ಪರಿಹಾರಕ್ಕಾಗಿ ಯಾವ ನಿಧಿಯನ್ನು ಸ್ಥಾಪಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, PM ಕೇರ್ಸ್ ಫಂಡ್. PM ಕೇರ್ಸ್ದು ಫುಲ್ ಫಾರ್ಮ್ ಸ್ನೇಹಿತರೆ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್. PM ಕೇರ್ಸ್ ಫಂಡ್ದು ಅಧ್ಯಕ್ಷರು ಸ್ನೇಹಿತರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಆ್ಯಂಡ್ PM ಕೇರ್ಸ್ದು ಬ್ಯಾಂಕಿಂಗ್ ಪಾರ್ಟ್ನರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಕೋವಿಡ್-19 ಪರಿಹಾರಕ್ಕಾಗಿ PM ಕೇರ್ಸ್ ನಿಧಿಯನ್ನು ಸ್ಥಾಪಿಸಲಾಗಿದೆ. The Asian Development Bank has pledged to invest how much amount in the Indian infrastructure sector? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತೀಯ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ದಲ್ಲಿ ಎಷ್ಟು ಮೊತ್ತವನ್ನು ಹೂಡಿಕೆ ಮಾಡುವುದಾಗಿ ವಾಗ್ದಾನ ಮಾಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, $100 million. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತೀಯ ಇಂಡಿಯನ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರಲ್ಲಿ $100 million ಮೊತ್ತವನ್ನು ಹೂಡಿಕೆ ಮಾಡುವುದಾಗಿ ವಾಗ್ದಾನ ಮಾಡಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ಮಾಂಡಲಿಯಾಂಗ್ ಫಿಲಿಪೈನ್ಸ್ನಲ್ಲಿದೆ. ಆ್ಯಂಡ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದು ಸ್ಥಾಪನೆ 1966ನಲ್ಲಿ ಆಗಿದೆ. ವಿಚ್ ಕಂಟ್ರಿ ಹ್ಯಾಸ್ ಅಶ್ಯೂರ್ಡ್ ಇಂಡಿಯಾ ಕಂಟಿನ್ಯೂಸ್ ಸಪ್ಲೈ ಆಫ್ LPG? LPG ನಿರಂತರ ಪೂರೈಕೆಗೆ ಯಾವ ದೇಶ ಭಾರತಕ್ಕೆ ಭರವಸೆ ನೀಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಸೌದಿ ಅರೇಬಿಯಾ. LPG ಕಂಟಿನ್ಯೂಸ್ ಸಪ್ಲೈಗೆ ಭಾರತಕ್ಕೆ ಸೌದಿ ಅರೇಬಿಯಾ ಭರವಸೆ ನೀಡಿದೆ. ಆ್ಯಂಡ್ ಸ್ನೇಹಿತರೆ ಈ ಮಾಹಿತಿಯನ್ನು ಭಾರತದ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೀಡಿದ್ದಾರೆ. ವಿಚ್ ಅಮಂಗ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಇಸ್ ಡೆವಲಪಿಂಗ್ ಮಲ್ಟಿಪೇಷಂಟ್ ವೆಂಟಿಲೇಟರ್ಸ್? ಈ ಕೆಳಗಿನ ಯಾವ ಸಂಸ್ಥೆಯು ಬಹು ರೋಗಿಗಳ ವೆಂಟಿಲೇಟರ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ? ಮಲ್ಟಿಪೇಷಂಟ್ ವೆಂಟಿಲೇಟರ್ಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, DRDO. DRDOದು ಫುಲ್ ಫಾರ್ಮ್ ಸ್ನೇಹಿತರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDO ಮಲ್ಟಿಪೇಷಂಟ್ ವೆಂಟಿಲೇಟರ್ಸನ್ನು ಅಭಿವೃದ್ಧಿಪಡಿಸುತ್ತಿದೆ. DRDOದು ಪ್ರಸ್ತುತ ಚೇರ್ಮನ್ ಸ್ನೇಹಿತರೆ G. ಸತೀಶ್ ರೆಡ್ಡಿ. ಆ್ಯಂಡ್ DRDOದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ DRDOದು ಸ್ಥಾಪನೆ 1958ನಲ್ಲಿ ಆಗಿದೆ. ಹೂ ಅಮಾಂಗ್ ದ ಫಾಲೋಯಿಂಗ್ ಹ್ಯಾಸ್ ವಾನ್ ದ ಹಿಂದೂ ಪ್ರೈಸ್ 2019? ಈ ಕೆಳಗಿನವರಲ್ಲಿ ಯಾರು ಹಿಂದೂ ಪ್ರಶಸ್ತಿ 2019 ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬೋತ್ 1 and 3, ಶಾಂತನು ದಾಸ್ ಮತ್ತು ಮಿರ್ಜಾ ವಾಹಿದ್. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಪೋರ್ಟಲ್ ಫಾರ್ ಫಾರಿನ್ ಟೂರಿಸ್ಟ್? ವಿದೇಶಿ ಪ್ರವಾಸಿಗರಿಗಾಗಿ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಪ್ರವಾಸೋದ್ಯಮ ಸಚಿವಾಲಯ, ಟೂರಿಸಂ ಮಿನಿಸ್ಟ್ರಿ. ಟೂರಿಸಂ ಮಿನಿಸ್ಟ್ರಿ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ ಪೋರ್ಟಲ್ ಫಾರಿನ್ ಟೂರಿಸ್ಟ್ಗಾಗಿ ಪ್ರಾರಂಭಿಸಿದೆ. ಸ್ನೇಹಿತರೆ ಭಾರತದ ಟೂರಿಸಂ ಮಿನಿಸ್ಟರ್ ಪ್ರಹ್ಲಾದ್ ಸಿಂಗ್ ಪಟೇಲ್. ಹೂ ಲಾಂಚ್ಡ್ ಕೊರೋನಾ ಸ್ಟಡೀಸ್ ಸೀರೀಸ್ ಬುಕ್? ಕೊರೋನಾ ಸ್ಟಡೀಸ್ ಸರಣಿ ಪುಸ್ತಕಗಳನ್ನು ಪ್ರಾರಂಭಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ನ್ಯಾಷನಲ್ ಬುಕ್ ಟ್ರಸ್ಟ್. ನ್ಯಾಷನಲ್ ಬುಕ್ ಟ್ರಸ್ಟ್ ಕೊರೋನಾ ಸ್ಟಡೀಸ್ ಸರಣಿ ಪುಸ್ತಕಗಳನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ ನ್ಯಾಷನಲ್ ಬುಕ್ ಟ್ರಸ್ಟ್ 1957ನಲ್ಲಿ ಸ್ಥಾಪಿಸಲಾಗಿದೆ. ಆ್ಯಂಡ್ ಸ್ನೇಹಿತರೆ ನ್ಯಾಷನಲ್ ಬುಕ್ ಟ್ರಸ್ಟ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ವಾಟ್ ಈಸ್ ದ ನೇಮ್ ಆಫ್ ನಾಸಾಸ್ ಮಿಷನ್ ಟು ಸ್ಟಡಿ ಜಾಯಿಂಟ್ ಸೋಲಾರ್ ಪಾರ್ಟಿಕಲ್ ಸ್ಟಾರ್ಮ್ಸ್ ಕಾಲ್ಡ್ ಆಸ್? ದೈತ್ಯ ಸೌರ ಕಣಗಳ ಬಿರುಗಾಳಿಗಳನ್ನು ಅಧ್ಯಯನ ಮಾಡುವ ನಾಸಾದ ಧ್ಯೇಯದ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಸನ್ರೈಸ್. ನಾಸಾಸ್ ಮಿಷನ್ಸ್ ಟು ಸ್ಟಡಿ ಜಾಯಿಂಟ್ ಸೋಲಾರ್ ಪಾರ್ಟಿಕಲ್ ಸ್ಟಾರ್ಮ್ಸ್ ಇಸ್ ಕಾಲ್ಡ್ ಆಸ್ ಸನ್ರೈಸ್. ಸ್ನೇಹಿತರೆ ನಾಸಾದು ಫುಲ್ ಫಾರ್ಮ್ ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ನಾಸಾದು ಪ್ರಸ್ತುತ ಡೈರೆಕ್ಟರ್ ಜಿಮ್ ಬ್ರೆಂಡಸ್ಟೈನ್. ಆ್ಯಂಡ್ ನಾಸಾದು ಸ್ಥಾಪನೆ ಸ್ನೇಹಿತರೆ 1958ನಲ್ಲಿ ಆಗಿದೆ. ಆ್ಯಂಡ್ ನಾಸಾದು ಹೆಡ್ ಕ್ವಾರ್ಟರ್ಸ್ ವಾಷಿಂಗ್ಟನ್ DC, ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ದ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಆಫರ್ಡ್ how much fund for India's COVID-19 response project?
ಭಾರತದ ಕೋವಿಡ್-19 ಪ್ರತಿಕ್ರಿಯೆ ಯೋಜನೆಗೆ ವಿಶ್ವ ಬ್ಯಾಂಕ್ ಎಷ್ಟು ಹಣವನ್ನು ನೀಡಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ $1 ಬಿಲಿಯನ್. ಭಾರತದ ಕೋವಿಡ್-19 ಪ್ರತಿಕ್ರಿಯೆ ಯೋಜನೆಗೆ ವಿಶ್ವ ಬ್ಯಾಂಕ್ $1 ಬಿಲಿಯನ್ ಹಣವನ್ನು ನೀಡಿದೆ. ವರ್ಲ್ಡ್ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ವಾಷಿಂಗ್ಟನ್ DC, ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ಆ್ಯಂಡ್ ವರ್ಲ್ಡ್ ಬ್ಯಾಂಕ್ದು ಪ್ರಸ್ತುತ ಡೈರೆಕ್ಟರ್ ಡೇವಿಡ್ ಮಲ್ಪಾಸ್. ಆ್ಯಂಡ್ ವರ್ಲ್ಡ್ ಬ್ಯಾಂಕ್ದು ಸ್ಥಾಪನೆ 1944ನಲ್ಲಿ ಆಗಿದೆ. ಅಕಾರ್ಡಿಂಗ್ ಟು ಗೌರ್ಮೆಂಟ್ ಸೈಂಟಿಫಿಕ್ ಅಡ್ವೈಸರ್, ಹೌ ಇಫೆಕ್ಟಿವ್ ಆರ್ ಹೋಮ್ ಮೇಡ್ ಮಾಸ್ಕ್? ಸರ್ಕಾರದ ವೈಜ್ಞಾನಿಕ ಸಲಹೆಗಾರರ ಪ್ರಕಾರ ಮನೆಯಲ್ಲಿ ತಯಾರಿಸಿದ ಮುಖವಾಡಗಳು ಎಷ್ಟು % ಇಫೆಕ್ಟಿವ್ ಆಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 70%. ಗೌರ್ಮೆಂಟ್ ಸೈಂಟಿಫಿಕ್ ಅಡ್ವೈಸರ್ ಪ್ರಕಾರ ಮನೆಯಲ್ಲಿ ತಯಾರಿಸಿದ ಮಾಸ್ಕ್ಗಳು 70% ಇಫೆಕ್ಟಿವ್ ಆಗಿದೆ. ನೇಮ್ ದ ಆ್ಯಪ್ ವಿಚ್ ವಾಸ್ ಡೆವಲಪ್ಡ್ ಬೈ ರಾಜಸ್ಥಾನ್ ಪೊಲೀಸ್ ಟು ಗಿವ್ ಪರ್ಮಿಷನ್ ಫಾರ್ ಮೂವ್ಮೆಂಟ್ ಟು ಪೀಪಲ್ ಡ್ಯೂರಿಂಗ್ ಲಾಕ್ಡೌನ್. ಲಾಕ್ಡೌನ್ ಸಮಯದಲ್ಲಿ ಜನರಿಗೆ ಚಲಿಸಲು ಅನುಮತಿ ನೀಡಲು ರಾಜಸ್ಥಾನ್ ಪೊಲೀಸರು ಅಭಿವೃದ್ಧಿಪಡಿಸಿದ ಅಪ್ಲಿಕೇಶನ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಜ್ಕಾಪ್ ಸಿಟಿಸನ್ಸ್. ಲಾಕ್ಡೌನ್ ಸಮಯದಲ್ಲಿ ಜನರಿಗೆ ಚಲಿಸಲು ಅನುಮತಿ ನೀಡಲು ರಾಜಸ್ಥಾನ್ ಪೊಲೀಸರು ಅಭಿವೃದ್ಧಿಪಡಿಸಿದ ಅಪ್ಲಿಕೇಶನ್ ರಾಜ್ಕಾಪ್ ಸಿಟಿಸನ್ಸ್. ರಾಜಸ್ಥಾನದ ಗವರ್ನರ್ ಸ್ನೇಹಿತರೆ ಕಲ್ರಾಜ್ ಮಿಶ್ರಾ ಆ್ಯಂಡ್ ರಾಜಸ್ಥಾನದ ಪ್ರಸ್ತುತ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್. ಹೂ ಹ್ಯಾಸ್ ಆಥರ್ಡ್ ದ ಬುಕ್ ದ ಡೆತ್ ಆಫ್ ಜೀಸಸ್? ದ ಡೆತ್ ಆಫ್ ಜೀಸಸ್ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜಾನ್ ಮ್ಯಾಕ್ಸ್ವೆಲ್. ದ ಡೆತ್ ಆಫ್ ಜೀಸಸ್ ಪುಸ್ತಕವನ್ನು ಜಾನ್ ಮ್ಯಾಕ್ಸ್ವೆಲ್ ಅವರು ಬರೆದಿದ್ದಾರೆ. ಸ್ನೇಹಿತರೆ ಜಾನ್ ಮ್ಯಾಕ್ಸ್ವೆಲ್ ಅವರು ನೊಬೆಲ್ ಪ್ರಶಸ್ತಿ 2003ರಲ್ಲಿ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಚಂದನ್ ಸಿಂಗ್ ರಾಠೋರ್ ಹು ಡೈಡ್ ರೀಸೆಂಟ್ಲಿ ಇಸ್ ಅ ಫಾರ್ಮರ್ ಡ್ಯಾಶ್. ಇತ್ತೀಚೆಗೆ ನಿಧನರಾದ ಚಂದನ್ ಸಿಂಗ್ ರಾಠೋಡ್ ಮಾಜಿ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಏರ್ ವೈಸ್ ಮಾರ್ಷಲ್. ಚಂದನ್ ಸಿಂಗ್ ರಾಠೋಡ್ ಇತ್ತೀಚೆಗೆ ನಿಧನರಾದ ಚಂದನ್ ಸಿಂಗ್ ರಾಠೋಡ್ ಅವರು ಮಾಜಿ ಏರ್ ವೈಸ್ ಮಾರ್ಷಲ್ ಆಗಿದ್ದರು. ವಿಚ್ ಮಿನಿಸ್ಟ್ರಿ ಸ್ಟಾರ್ಟೆಡ್ ಕಂಪ್ನೀಸ್ ಫ್ರೆಶ್ ಸ್ಟಾರ್ಟ್ ಸ್ಕೀಮ್ 2020? ಯಾವ ಭಾರತೀಯ ಸಚಿವಾಲಯವು ಕಂಪ್ನೀಸ್ ಫ್ರೆಶ್ ಸ್ಟಾರ್ಟ್ ಸ್ಕೀಮ್ 2020 ಅನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಸಚಿವಾಲಯವು ಕಂಪ್ನೀಸ್ ಫ್ರೆಶ್ ಸ್ಟಾರ್ಟ್ ಸ್ಕೀಮ್ 2020 ಅನ್ನು ಪ್ರಾರಂಭಿಸಿತು. ಆ್ಯಂಡ್ ಸ್ನೇಹಿತರೆ ಭಾರತದ ಫೈನಾನ್ಸ್ ಮತ್ತು ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್. ನೇಮ್ ದ ಪರ್ಸನ್ ಹೂ ಹೆಡೆಡ್ ದ ಟೀಮ್ ವಿಚ್ ಡೆವಲಪ್ಡ್ ಕೊರೋನಾವೈರಸ್ ಟೆಸ್ಟಿಂಗ್ ಕಿಟ್ ಕಾಲ್ಡ್ MyLab ಪ್ಯಾಥೋಡಿಟೆಕ್ಟ್ COVID-19 PCR ಕಿಟ್. MyLab ಪ್ಯಾಥೋಡಿಟೆಕ್ಟ್ COVID-19 PCR ಕಿಟ್ ಎಂಬ ಕೊರೋನಾ ವೈರಸ್ ಪರೀಕ್ಷಾ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದ ತಂಡದ ಮುಖ್ಯಸ್ಥರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮೀನಲ್ ಭೋಸ್ಲೆ. MyLab ಪ್ಯಾಥೋಡಿಟೆಕ್ಟ್ COVID-19 PCR ಕಿಟ್ ಎಂಬ ಕೊರೋನಾ ವೈರಸ್ ಪರೀಕ್ಷಾ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದ ತಂಡದ ಮುಖ್ಯಸ್ಥರು ಮೀನಲ್ ಭೋಸ್ಲೆ. ಸ್ನೇಹಿತರೆ ಮೀನಲ್ ಭೋಸ್ಲೆ ಅವರು MyLab ಡಿಸ್ಕವರಿ ಸೊಲ್ಯೂಷನ್ಸ್ದು ಮುಖ್ಯಸ್ಥರಾಗಿದ್ದಾರೆ. Who has written the book named Backstage, the story behind India's high growth years? Backstage, the story behind India high growth years ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಾಂಟೇಗ್ ಸಿಂಗ್. ಬ್ಯಾಕ್ಸ್ಟೇಜ್ ದ ಸ್ಟೋರಿ ಬಿಹೈಂಡ್ ಇಂಡಿಯಾಸ್ ಹೈ ಗ್ರೋತ್ ಇಯರ್ಸ್ ಎಂಬ ಪುಸ್ತಕವನ್ನು ಮಾಂಟೇಗ್ ಸಿಂಗ್ ಅವರು ಬರೆದಿದ್ದಾರೆ. ಮಾರಿಯಾ ಟೆರೆಸಾ who passed away due to COVID-19 is the princess of which country? COVID-19 ಕಾರಣದಿಂದಾಗಿ ನಿಧನರಾದ ಮಾರಿಯಾ ತೆರೆಸಾ ಯಾವ ದೇಶದ ರಾಜಕುಮಾರಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸ್ಪೇನ್. ಸ್ಪೇನ್ದ ರಾಜಕುಮಾರಿ ಮಾರಿಯಾ ತೆರೆಸಾ COVID-19 ಕಾರಣದಿಂದಾಗಿ ಇತ್ತೀಚೆಗೆ ನಿಧನರಾದರು. ಸ್ನೇಹಿತರೆ ಸ್ಪೇನ್ದು ರಾಜಧಾನಿ ಮ್ಯಾಡ್ರಿಡ್ ಆ್ಯಂಡ್ ಸ್ಪೇನ್ದು ಕರೆನ್ಸಿ ಯೂರೋ.
What is the limit for a person residing in Jammu Kashmir to become permanent resident of the Union Territory as per the revised norms? ಜಮ್ಮು ಕಾಶ್ಮೀರ್ನಲ್ಲಿ ವಾಸಿಸುವ ವ್ಯಕ್ತಿಯು ಯೂನಿಯನ್ ಟೆರಿಟರಿಯ ಶಾಶ್ವತ ನಿವಾಸಿಯಾಗಲು ಮಿತಿ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 15 ಇಯರ್ಸ್. ಆಸ್ ಪರ್ ದ ರಿವೈಸ್ ನಾರ್ಮ್ ಜಮ್ಮು ಕಾಶ್ಮೀರ್ನ ಪರ್ಮನೆಂಟ್ ರೆಸಿಡೆಂಟ್ ಆಗಲು ಮಿನಿಮಮ್ 15 ಇಯರ್ಸ್. ಜಮ್ಮು ಕಾಶ್ಮೀರದು ಲೆಫ್ಟಿನೆಂಟ್ ಗವರ್ನರ್ ಸ್ನೇಹಿತರೆ ಗಿರೀಶ್ ಚಂದ್ರ ಮುರ್ಮುರ್. Philip Warren Anderson, who passed away in April 2020, is the Nobel laureate in which field? ಏಪ್ರಿಲ್ 2020ರಲ್ಲಿ ನಿಧನರಾದ ಫಿಲಿಪ್ ವಾರೆನ್ ಆಂಡರ್ಸನ್ ಯಾವ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಫಿಸಿಕ್ಸ್. What is the official dedicated Twitter handle for COVID-19 launched by Information and Broadcast Ministry? ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪ್ರಾರಂಭಿಸಿದ ಕೋವಿಡ್-19ಗಾಗಿ ಅಧಿಕೃತ ಮೀಸಲಾದ ಟ್ವಿಟರ್ ಹ್ಯಾಂಡಲ್ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ @covidnews by MIB. ಟ್ವಿಟರ್ದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ಸ್ಯಾನ್ ಫ್ರಾನ್ಸಿಸ್ಕೋ ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ ಆ್ಯಂಡ್ ಟ್ವಿಟರ್ದು ಪ್ರಸ್ತುತ CEO ಜಾಕ್ ಡಾರ್ಸೆ. ಹೂ ಲಾಂಚ್ ಲೈಫ್ಲೈನ್ ಉಡಾನ್? ಲೈಫ್ಲೈನ್ ಉಡಾನ್ ಅನ್ನು ಪ್ರಾರಂಭಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. Which among the following is India's first comprehensive COVID-19 tracking application? ಈ ಕೆಳಗಿನವುಗಳಲ್ಲಿ ಭಾರತದ ಮೊದಲ ಸಮಗ್ರ ಕೋವಿಡ್-19 ಟ್ರ್ಯಾಕಿಂಗ್ ಅಪ್ಲಿಕೇಶನ್ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆರೋಗ್ಯ ಸೇತು. ಭಾರತದ ಮೊದಲ ಕಾಂಪ್ರಿಹೆನ್ಸಿವ್ ಕೋವಿಡ್-19 ಟ್ರ್ಯಾಕಿಂಗ್ ಅಪ್ಲಿಕೇಶನ್ ಆರೋಗ್ಯ ಸೇತು. Which among the following tennis tournaments has been cancelled for first time since World War II? ಎರಡನೇ ವರ್ಲ್ಡ್ ವಾರ್ ನಂತರ ಮೊದಲ ಬಾರಿಗೆ ಈ ಕೆಳಗಿನ ಯಾವ ಟೆನ್ನಿಸ್ ಟೂರ್ನಮೆಂಟನ್ನು ರದ್ದುಪಡಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವಿಂಬಲ್ಡನ್ ಓಪನ್. ಎರಡನೇ ವರ್ಲ್ಡ್ ವಾರ್ ನಂತರ ಮೊದಲ ಬಾರಿಗೆ ವಿಂಬಲ್ಡನ್ ಟೆನ್ನಿಸ್ ಟೂರ್ನಮೆಂಟನ್ನು ರದ್ದುಪಡಿಸಲಾಗಿದೆ. ವಿಚ್ ಡಿಜಿಟಲ್ ಪೇಮೆಂಟ್ಸ್ ಕಂಪ್ನಿ ಹ್ಯಾಸ್ ಸ್ಟಾರ್ಟೆಡ್ ಕೊರೋನಾ ಕೇರ್ ಇನ್ಶೂರೆನ್ಸ್? ಯಾವ ಡಿಜಿಟಲ್ ಪಾವತಿ ಕಂಪನಿ ಕೊರೋನಾ ಕೇರ್ ಇನ್ಶೂರೆನ್ಸ್ ಅನ್ನು ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಫೋನ್ಪೇ. ಫೋನ್ಪೇ ಕೊರೋನಾ ಕೇರ್ ಇನ್ಶೂರೆನ್ಸ್ ಅನ್ನು ಪ್ರಾರಂಭಿಸಿತು. ಸ್ನೇಹಿತರೆ ಫೋನ್ಪೇದು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಿನಲ್ಲಿದೆ ಆ್ಯಂಡ್ ಫೋನ್ಪೇದು ಪ್ರಸ್ತುತ CEO ಸಮೀರ್ ನಿಗಮ್ ಆ್ಯಂಡ್ ಫೋನ್ಪೇದು ಸ್ಥಾಪನೆ 2015ರಲ್ಲಿ ಆಗಿದೆ. Tony Lewis, the man behind DLS method, passed away in April 2020. DLS method is followed in which sports? ಟೋನಿ ಲೂಯಿಸ್ DLS ವಿಧಾನದ ಹಿಂದಿನ ವ್ಯಕ್ತಿ. ಏಪ್ರಿಲ್ 2020ರಲ್ಲಿ ನಿಧನರಾದರು. DLS ವಿಧಾನವನ್ನು ಯಾವ ಕ್ರೀಡೆಯಲ್ಲಿ ಅನುಸರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕ್ರಿಕೆಟ್. DLS ಫುಲ್ ಫಾರ್ಮ್ ಸ್ನೇಹಿತರೆ ಡಕ್ವರ್ತ್ ಲೂಯಿಸ್ ಟರ್ನ್ ಆ್ಯಂಡ್ ಈ ಮೆಥಡನ್ನು ಕ್ರಿಕೆಟ್ನಲ್ಲಿ ಅನುಸರಿಸಲಾಗುತ್ತದೆ. ವೆನ್ ಈಸ್ ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ ಸೆಲೆಬ್ರೇಟೆಡ್ ಆನ್ಯುವಲಿ? ವಿಶ್ವ ಆಟಿಸಮ್ ಜಾಗೃತಿ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಏಪ್ರಿಲ್ 2. ವಿಶ್ವ ಆಟಿಸಮ್ ಜಾಗೃತಿ ದಿನವನ್ನು ವಾರ್ಷಿಕವಾಗಿ ಏಪ್ರಿಲ್ 2ರಂದು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ 2020 ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇದು ಥೀಮ್ ದ ಟ್ರಾನ್ಸಿಷನ್ ಟು ಅಡಲ್ಟ್ಹುಡ್. Dash has developed biosuit for medical practitioners who treat COVID-19 patients. COVID-19 ರೋಗಿಗಳಿಗೆ ಚಿಕಿತ್ಸೆ ನೀಡುವ ವೈದ್ಯಕೀಯ ವೈದ್ಯರಿಗೆ ಡ್ಯಾಶ್ ಜೈವಿಕ ಸೂಟ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ DRDO. DRDO ಮೆಡಿಕಲ್ ಪ್ರಾಕ್ಟೀಷನರ್ಸ್ಗೆ ಬಯೋಸೂಟ್ ಅನ್ನು ಅಭಿವೃದ್ಧಿಪಡಿಸಿದೆ. When is
ಒಡಿಶಾ ಡೇ ಸೆಲೆಬ್ರೇಟೆಡ್? ಒಡಿಶಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 1 ಏಪ್ರಿಲ್. ಒಡಿಶಾ ಡೇ 1 ಏಪ್ರಿಲ್ರಂದು ಆಚರಿಸಲಾಗುತ್ತದೆ. ಸ್ನೇಹಿತರೆ ಒಡಿಶಾದು ರಚನೆ 1 ಏಪ್ರಿಲ್ 1936ನಲ್ಲಿ ಆಗಿದೆ. ಒಡಿಶಾದು ಪ್ರಸ್ತುತ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಆ್ಯಂಡ್ ಒಡಿಶಾದು ಗವರ್ನರ್ ಗಣೇಶ್ ಲಾಲ್ ಆ್ಯಂಡ್ ಒಡಿಶಾದು ಕ್ಯಾಪಿಟಲ್ ಸ್ನೇಹಿತರೆ ಭುವನೇಶ್ವರ್. ವಿಚ್ ಜಡ್ಜ್ ಹ್ಯಾಸ್ ಬಿಕಮ್ ದ ಫಸ್ಟ್ ಜಡ್ಜ್ ಆಫ್ ಜಮ್ಮು ಕಾಶ್ಮೀರ್ ಹೈಕೋರ್ಟ್ ಟು ಟೇಕ್ ಓತ್ ಅಂಡರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತೀಯ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಜಮ್ಮು ಕಾಶ್ಮೀರ್ ಹೈಕೋರ್ಟ್ನ ಮೊದಲ ನ್ಯಾಯಾಧೀಶರಾದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜಸ್ಟಿಸ್ ರಜನೀಶ್ ಓಸ್ವಾಲ್. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಜಮ್ಮು ಕಾಶ್ಮೀರ್ ಹೈಕೋರ್ಟಿನ ಮೊದಲ ನ್ಯಾಯಾಧೀಶರು ಜಸ್ಟಿಸ್ ರಜನೀಶ್ ಓಸ್ವಾಲ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಎಕ್ಸಸೈಸ್ NCC ಯೋಗದಾನ ಅಡಿಯಲ್ಲಿ ಕೋವಿಡ್-19 ವಿರುದ್ಧ ಹೋರಾಡಲು ನಾಗರಿಕ ಅಧಿಕಾರಿಗಳಿಗೆ ಸಹಾಯ ಮಾಡಲು NCC ಸ್ವಯಂ ಸೇವಕ್ ಕ್ಯಾಡೆಟ್ಗಳನ್ನು ನೀಡಿದೆ. NCCದು ಪ್ರಧಾನ ಕಚೇರಿಯಲ್ಲಿದೆ. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ NCC ಲೊಕೇಟೆಡ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ನವದೆಹಲಿ. NCCದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. NCCದು ಫುಲ್ ಫಾರ್ಮ್ ಸ್ನೇಹಿತರೆ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್. ಆ್ಯಂಡ್ ಸ್ನೇಹಿತರೆ NCC ಕೋವಿಡ್-19 ವಿರುದ್ಧ ಹೋರಾಡಲು ನಾಗರಿಕ ಅಧಿಕಾರಿಗಳಿಗೆ ಸಹಾಯ ಮಾಡಲು NCC ಯೋಗದಾನ್ ಎಂಬ ಎಕ್ಸಸೈಸ್ ಅನ್ನು ಪ್ರಾರಂಭಿಸಿದೆ. ಆಡಮ್ ಲಾರೆನ್ಸ್ ಶ್ಲೆಸ್ಲಿಂಗರ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ಇಸ್ ಅ ಡ್ಯಾಶ್? ಇತ್ತೀಚೆಗೆ ನಿಧನರಾದ ಆಡಮ್ ಲಾರೆನ್ಸ್ ಶ್ಲೆಸ್ಲಿಂಗರ್ ಡ್ಯಾಶ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮ್ಯೂಸಿಷಿಯನ್. ಆಡಮ್ ಲಾರೆನ್ಸ್ ಶ್ಲೆಸ್ಲಿಂಗರ್ ಕೋವಿಡ್-19 ಕಾರಣದಿಂದಾಗಿ ನ್ಯೂಯಾರ್ಕ್ನಲ್ಲಿ ನಿಧನರಾದರು. ಸ್ನೇಹಿತರೆ ಇವರು 3 ಬಾರಿ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇಂಟರ್ನ್ಯಾಷನಲ್ ಮೈನ್ ಅವೇರ್ನೆಸ್ ಡೇ ವಾಸ್ ಅಬ್ಸರ್ವ್ ಆನ್ ಡ್ಯಾಶ್ ಏಪ್ರಿಲ್? ಅಂತಾರಾಷ್ಟ್ರೀಯ ಗಣಿ ಜಾಗೃತಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಮೈನ್ ಅವೇರ್ನೆಸ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 4 ಏಪ್ರಿಲ್. ಇಂಟರ್ನ್ಯಾಷನಲ್ ಮೈನ್ ಅವೇರ್ನೆಸ್ ಡೇ 4 ಏಪ್ರಿಲ್ರಂದು ಆಚರಿಸಲಾಗುತ್ತದೆ. ಹೂ ಲಾಂಚ್ಡ್ ಹ್ಯಾಕ್ ದ ಕ್ರೈಸಿಸ್ ಇಂಡಿಯಾ ಟು ಓವರ್ಕಮ್ ಕೋವಿಡ್-19 ಪ್ಯಾಂಡಮಿಕ್? ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ನಿವಾರಿಸಲು ಹ್ಯಾಕ್ ದಿ ಕ್ರೈಸಿಸ್ ಇಂಡಿಯಾವನ್ನು ಪ್ರಾರಂಭಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಂಜಯ್ ಧೋತ್ರೆ. ಸೆಂಟ್ರಲ್ ಮಿನಿಸ್ಟರ್ ಸಂಜಯ್ ಧೋತ್ರೆ ಅವರು ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ನಿವಾರಿಸಲು ಹ್ಯಾಕ್ ದಿ ಕ್ರೈಸಿಸ್ ಇಂಡಿಯಾ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದ್ದರು. ವಿಚ್ ಯೂನಿಯನ್ ಮಿನಿಸ್ಟರ್ ಲಾಂಚ್ MHRD AICTE ಕೋವಿಡ್-19 ಸ್ಟೂಡೆಂಟ್ ಹೆಲ್ಪ್ಲೈನ್ ಪೋರ್ಟಲ್? ಯಾವ ಕೇಂದ್ರ ಸಚಿವರು MHRD AICTE ಕೋವಿಡ್-19 ವಿದ್ಯಾರ್ಥಿ ಸಹಾಯವಾಣಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ರಮೇಶ್ ಪೋಖ್ರಿಯಾಲ್. ರಮೇಶ್ ಪೋಖ್ರಿಯಾಲ್ ಅವರು MHRD AICTE ಕೋವಿಡ್-19 ಸ್ಟೂಡೆಂಟ್ ಹೆಲ್ಪ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದ್ದರು. What is the name of the initiative to fight coronavirus which was formed by IAS and IPS officers? IAS ಮತ್ತು IPS ಅಧಿಕಾರಿಗಳು ರಚಿಸಿದ ಕೊರೋನಾ ವೈರಸ್ ವಿರುದ್ಧ ಹೋರಾಡುವ ಉಪಕ್ರಮದ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕರುಣಾ. Who released the COVID-19 National Preparedness Survey 2020 conducted in 410 districts? 410 ಜಿಲ್ಲೆಗಳಲ್ಲಿ ನಡೆಸಿದ ಕೋವಿಡ್-19 ರಾಷ್ಟ್ರೀಯ ಪೂರ್ವ ಸಿದ್ಧತೆ ಸಮೀಕ್ಷೆ 2020 ಯಾರು ಬಿಡುಗಡೆ ಮಾಡಿದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕೇಂದ್ರೀಯ ಮಂತ್ರಿ ಜಿತೇಂದರ್ ಸಿಂಗ್. ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ ಬ್ಯಾಂಕಿಂಗ್ ಸರ್ವಿಸಸ್ ಆನ್ ವಾಟ್ಸ್ಆ್ಯಪ್? ವಾಟ್ಸ್ಆ್ಯಪ್ನಲ್ಲಿ ಯಾವ ಬ್ಯಾಂಕ್ ಬ್ಯಾಂಕಿಂಗ್ ಸೇವೆಗಳನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ICICI ಬ್ಯಾಂಕ್. ಲಾಕ್ಡೌನ್ ಸಮಯದಲ್ಲಿ ತನ್ನ ಗ್ರಾಹಕರಿಗೆ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಲು ICICI ಬ್ಯಾಂಕ್ ವಾಟ್ಸ್ಆ್ಯಪ್ ಬ್ಯಾಂಕಿಂಗ್ ಅನ್ನು ಪ್ರಾರಂಭಿಸಿದೆ. ICICI ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಸ್ನೇಹಿತರೆ ಮುಂಬೈ ಮಹಾರಾಷ್ಟ್ರನಲ್ಲಿದೆ. ಆ್ಯಂಡ್ ICICI ಬ್ಯಾಂಕ್ದು ಪ್ರಸ್ತುತ CEO ಸಂದೀಪ್ ಬಕ್ಷಿ. ಇನ್ ವಿಚ್ ಸ್ಟೇಟ್ ಹ್ಯಾಸ್ ಮೋದಿ ಕಿಚನ್ ಸ್ಟಾರ್ಟೆಡ್? ಮೋದಿ ಕಿಚನ್ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ?
ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ತಮಿಳುನಾಡು. ತಮಿಳುನಾಡಿನಲ್ಲಿ ಮೋದಿ ಕಿಚನ್ ಪ್ರಾರಂಭವಾಗಿದೆ. ಹೂ ಹ್ಯಾಸ್ ಡೆವಲಪ್ಡ್ ಕ್ವಾರಂಟೈನ್ ಮೊಬೈಲ್ ಅಪ್ಲಿಕೇಶನ್? ಕ್ವಾರಂಟೈನ್ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ IIT ಬಾಂಬೆ. IIT ಬಾಂಬೆ ಕ್ವಾರಂಟೈನ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಡೆವಲಪ್ಡ್ ಕೊರೋನಾ ವಾಚ್ ಮೊಬೈಲ್ ಅಪ್ಲಿಕೇಶನ್? ಕೊರೋನಾ ವಾಚ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾವ ರಾಜ್ಯ ಸರ್ಕಾರ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕರ್ನಾಟಕ. ಕರ್ನಾಟಕ ರಾಜ್ಯ ಕೊರೋನಾ ವಾಚ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ. ವಿಚ್ ಬಾಡಿ ಹ್ಯಾಸ್ ಸೆಟ್ ಅಪ್ ಅ ಪೋರ್ಟಲ್ ಫಾರ್ ಫ್ಯಾಕ್ಟ್ ಚೆಕಿಂಗ್ ಇಶ್ಯೂಸ್ ರಿಲೇಟೆಡ್ ವಿತ್ ಕೊರೋನಾ ವೈರಸ್ ಪ್ಯಾಂಡಮಿಕ್? ಕೊರೋನಾ ವೈರಸ್ ಸಾಂಕ್ರಾಮಿಕ ಸಂಬಂಧಿಸಿದಂತೆ ಸತ್ಯ ಪರಿಶೀಲನೆ ಸಮಸ್ಯೆಗಳಿಗಾಗಿ ಪೋರ್ಟಲ್ ಅನ್ನು ಯಾರು ಸ್ಥಾಪಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಕೊರೋನಾ ವೈರಸ್ ಸಾಂಕ್ರಾಮಿಕಕ್ಕೆ ಸಂಬಂಧಿಸಿದ ಸತ್ಯ ಪರಿಶೀಲನೆ ಫ್ಯಾಕ್ಟ್ ಚೆಕಿಂಗ್ ಇಶ್ಯೂಸ್ ರಿಲೇಟೆಡ್ ಪೋರ್ಟಲ್ ಅನ್ನು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಸ್ಥಾಪಿಸಿದೆ. PIBದು ಸ್ಥಾಪನೆ ಸ್ನೇಹಿತರೆ 1919ನಲ್ಲಿ ಆಗಿದೆ. ಆ್ಯಂಡ್ PIBದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ ಸ್ನೇಹಿತರೆ PIBದು ಪ್ರಸ್ತುತ ಡೈರೆಕ್ಟರ್ KS ದತ್ವಾಲಿಯಾ. India has supplied 6.2 tons of medicines to the country in the fight against COVID-19. ಕೋವಿಡ್-19 ವಿರುದ್ಧ ಹೋರಾಟದಲ್ಲಿ ಭಾರತವು ಯಾವ ದೇಶಕ್ಕೆ 6.2 ಟನ್ ಮೆಡಿಸಿನ್ಸ್ ಪೂರೈಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಾಲ್ಡೀವ್ಸ್. ಕೋವಿಡ್-19 ವಿರುದ್ಧ ಹೋರಾಡಲು ಭಾರತವು 6.2 ಟನ್ ಮೆಡಿಸಿನ್ಸ್ ಅನ್ನು ಮಾಲ್ಡೀವ್ಸ್ ದೇಶಕ್ಕೆ ಪೂರೈಸಿದೆ. ಆ್ಯಂಡ್ ಸ್ನೇಹಿತರೆ ಈ ಆಪರೇಷನ್ದು ಹೆಸರು ಆಪರೇಷನ್ ಸಂಜೀವ್ನಿ. Name the world-renowned virologist from South Africa who passed away recently due to coronavirus. ಕೊರೋನಾ ವೈರಸ್ ಕಾರಣದಿಂದಾಗಿ ಇತ್ತೀಚೆಗೆ ನಿಧನರಾದ ದಕ್ಷಿಣ ಆಫ್ರಿಕಾದ ವಿಶ್ವ ಪ್ರಸಿದ್ಧ ವೈರಾಲಜಿಸ್ಟ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗೀತಾ ರಾಮ್ಜಿ. Name the operation which was conducted by Indian Air Force to transport 6.2 tons of essential medicines to Maldives. 6.2 ಟನ್ ಅಗತ್ಯ ಮೆಡಿಸಿನ್ಸ್ ಅನ್ನು ಮಾಲ್ಡೀವ್ಸ್ಗೆ ಸಾಗಿಸಲು ಭಾರತೀಯ ವಾಯುಪಡೆ ನಡೆಸಿದ ಕಾರ್ಯಾಚರಣೆಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಪರೇಷನ್ ಸಂಜೀವ್ನಿ. ವೆನ್ ವಾಸ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಜೆಂಡರ್ ಡೇ ಆಫ್ ವಿಸಿಬಿಲಿಟಿ ಅಬ್ಸರ್ವ್ಡ್? ಅಂತಾರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಗೋಚರಿತೆಯ ದಿನವನ್ನು ಯಾವಾಗ ಆಚರಿಸಲಾಯಿತು? ಇಂಟರ್ನ್ಯಾಷನಲ್ ಟ್ರಾನ್ಸ್ಜೆಂಡರ್ ಡೇ ಆಫ್ ವಿಸಿಬಿಲಿಟಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಾರ್ಚ್ 31. ಇಂಟರ್ನ್ಯಾಷನಲ್ ಟ್ರಾನ್ಸ್ಜೆಂಡರ್ ಡೇ ಆಫ್ ವಿಸಿಬಿಲಿಟಿ ಮಾರ್ಚ್ 31ರಂದು ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ ಈ ವರ್ಷ 2020ರ ಇಂಟರ್ನ್ಯಾಷನಲ್ ಟ್ರಾನ್ಸ್ಜೆಂಡರ್ ಡೇ ಆಫ್ ವಿಸಿಬಿಲಿಟಿದು ಥೀಮ್ ಹ್ಯಾಶ್ಟ್ಯಾಗ್ ಮೋರ್ ದ್ಯಾನ್ ವಿಸಿಬಿಲಿಟಿ. ಹೂ ಇಸ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೇರ್ಮನ್ ಆಫ್ ನ್ಯಾಸ್ಕಾಮ್? ನ್ಯಾಸ್ಕಾಮ್ನ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪ್ರವೀಣ್ ರಾವ್. ನ್ಯಾಸ್ಕಾಮ್ನ ಹೊಸ ಅಧ್ಯಕ್ಷರಾಗಿ ಪ್ರವೀಣ್ ರಾವ್ ಅವರನ್ನು ನೇಮಿಸಲಾಗಿದೆ. ಸ್ನೇಹಿತರೆ ನ್ಯಾಸ್ಕಾಮ್ದು ಫುಲ್ ಫಾರ್ಮ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಕಂಪನೀಸ್. ನ್ಯಾಸ್ಕಾಮ್ದು ಸ್ಥಾಪನೆ ಸ್ನೇಹಿತರೆ 1988ನಲ್ಲಿ ಆಗಿದೆ. ಆ್ಯಂಡ್ ನ್ಯಾಸ್ಕಾಮ್ದು ಹೆಡ್ ಕ್ವಾರ್ಟರ್ಸ್ ನೋಯ್ಡಾ ಉತ್ತರ ಪ್ರದೇಶನಲ್ಲಿದೆ. ಸೊ ನ್ಯಾಸ್ಕಾಮ್ದು ಹೊಸ ಚೇರ್ಮನ್ ಪ್ರವೀಣ್ ರಾವ್. ಒನ್ ಈಸ್ ನ್ಯಾಷನಲ್ ಮರಿಟೈಮ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ? ಭಾರತದಲ್ಲಿ ನ್ಯಾಷನಲ್ ಮರಿಟೈಮ್ ಡೇ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 5 ಏಪ್ರಿಲ್. ನ್ಯಾಷನಲ್ ಮರಿಟೈಮ್ ಡೇ 5 ಏಪ್ರಿಲ್ರಂದು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ 2020ರ ನ್ಯಾಷನಲ್ ಮರಿಟೈಮ್ ಡೇದು ಥೀಮ್ ಸಸ್ಟೈನೇಬಲ್ ಶಿಪ್ಪಿಂಗ್ ಫಾರ್ ಸಸ್ಟೈನೇಬಲ್ ಪ್ಲಾನೆಟ್. ವೆನ್ ಈಸ್ ಇಂಟರ್ನ್ಯಾಷನಲ್ ಡೇ ಆಫ್ ಕೋಸೈನ್ಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ? ಭಾರತದಲ್ಲಿ ಅಂತಾರಾಷ್ಟ್ರೀಯ ಆತ್ಮಸಾಕ್ಷಿಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಡೇ ಆಫ್ ಕೋನ್ಸೈನ್ಸ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 5 ಏಪ್ರಿಲ್. ಭಾರತದಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಕೋನ್ಸೈನ್ಸ್ ಅನ್ನು 5 ಏಪ್ರಿಲ್ರಂದು ಆಚರಿಸಲಾಗುತ್ತದೆ. ಪಾಪ್ಯುಲರ್ ಕಾಮಿಡಿ ಆಕ್ಟರ್ ಬುಲೆಟ್ ಪ್ರಕಾಶ್ passed away on April 6, 2020. He was associated with which film industry?
ಜನಪ್ರಿಯ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರು ಏಪ್ರಿಲ್ 6ರಂದು ನಿಧನರಾದರು. ಅವರು ಯಾವ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧ ಹೊಂದಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಕೋವಿಡ್-19 ಬಿಕ್ಕಟ್ಟನ್ನು ಎದುರಿಸಲು 1 ವರ್ಷಕ್ಕೆ ಎಷ್ಟು ಸಂಬಳ ಕಡಿತಕ್ಕೆ ಪ್ರಧಾನಿ, ರಾಜ್ಯಪಾಲರು ಮತ್ತು ಸಂಸತ್ತಿನ ಸದಸ್ಯರು ಸ್ವಯಂ ಪ್ರೇರಣೆಯಿಂದ ಒಪ್ಪಿಕೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 30%. ಕೋವಿಡ್-19 ಬಿಕ್ಕಟ್ಟನ್ನು ಎದುರಿಸಲು 1 ವರ್ಷಕ್ಕೆ 30% ಸಂಬಳ ಕಡಿತಕ್ಕೆ ಪ್ರೈಮ್ ಮಿನಿಸ್ಟರ್, ರಾಜ್ಯಪಾಲರು ಮತ್ತು ಸಂಸತ್ತಿನ ಸದಸ್ಯರು ಸ್ವಯಂ ಪ್ರೇರಣೆಯಿಂದ ಒಪ್ಪಿಕೊಂಡಿದ್ದಾರೆ. Which state government has launched 5T action plan to combat COVID-19? ಕೋವಿಡ್-19 ಅನ್ನು ಎದುರಿಸಲು 5T ಆಕ್ಷನ್ ಪ್ಲಾನ್ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಸರ್ಕಾರ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡೆಲ್ಲಿ. ಡೆಲ್ಲಿ ಗೌರ್ಮೆಂಟ್ 5T ಆಕ್ಷನ್ ಪ್ಲಾನ್ ಅನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ ಡೆಲ್ಲಿದು ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಆ್ಯಂಡ್ ಡೆಲ್ಲಿದು ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್. ಅಗತ್ಯ ಡ್ರಗ್ಸ್ ಹೈಡ್ರಾಕ್ಸೋಕ್ಲೋರೋಕ್ವಿನ್ ಮತ್ತು ಪ್ಯಾರಾಸಿಟಮಾಲ್ ಎಕ್ಸ್ಪೋರ್ಟ್ ವಿಧಿಸಲಾದ ತಾತ್ಕಾಲಿಕ ನಿಷೇಧವನ್ನು ಯಾವ ರಾಷ್ಟ್ರ ತೆಗೆದುಹಾಕಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಇಂಡಿಯಾ. ವಾಟ್ ಈಸ್ ದ ನೇಮ್ ಆಫ್ ವೆಂಟಿಲೇಟರ್ ಡೆವಲಪ್ಡ್ ಬೈ ಇಂಡಿಯನ್ ರೈಲ್ವೇಸ್? ಭಾರತೀಯ ರೈಲ್ವೆ ಅಭಿವೃದ್ಧಿಪಡಿಸಿದ ವೆಂಟಿಲೇಟರಿನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೀವನ್. ಭಾರತೀಯ ರೈಲ್ವೆ ಲೋ ಕಾಸ್ಟ್ ವೆಂಟಿಲೇಟರ್ ಅನ್ನು ಡೆವಲಪ್ ಮಾಡಿದೆ ಆ್ಯಂಡ್ ಅದರದ್ದು ಹೆಸರು ಸ್ನೇಹಿತರೆ ಜೀವನ್. ವೆನ್ ವಾಸ್ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಡ್? ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? WHO. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 7th ಏಪ್ರಿಲ್. 7th ಏಪ್ರಿಲ್ 1948ರಂದು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನು ಸ್ಥಾಪಿಸಲಾಯಿತು. ನೇಮ್ ದ ಪರ್ಸನ್ ಹೂ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ಹೀರೋ ಟು ಅನಿಮಲ್ ಅವಾರ್ಡ್ ಗಿವನ್ ಬೈ ಪೀಟಾ. ಪೀಟಾ ನೀಡಿದ ಹೀರೋ ಟು ಅನಿಮಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್. ಸ್ನೇಹಿತರೆ ಪೀಟಾದು ಫುಲ್ ಫಾರ್ಮ್ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್. ಸೊ ಪೀಟಾದು ಹೀರೋ ಟು ಅನಿಮಲ್ ಪ್ರಶಸ್ತಿಯನ್ನು ನವೀನ್ ಪಟ್ನಾಯಕ್ ಅವರಿಗೆ ನೀಡಲಾಗಿದೆ. ಕೊರೋನಾ ವೈರಸ್ ಬಿಕ್ಕಟ್ಟಿನ ವಿರುದ್ಧ ಹೋರಾಡಲು ಕೇಂದ್ರ ಸರ್ಕಾರ 10 ಸದಸ್ಯರ ಗುಂಪನ್ನು ರಚಿಸಿದೆ. ಸ್ನೇಹಿತರೆ ಗುಂಪಿನ ಅಧ್ಯಕ್ಷರು ಯಾರು? ಹೂ ಇಸ್ ದ ಚೇರ್ಮನ್ ಆಫ್ ದಿಸ್ ಗ್ರೂಪ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಅಮಿತಾಬ್ ಕಾಂತ್. ಅಮಿತಾಬ್ ಕಾಂತ್ ನೀತಿ ಆಯೋಗ್ನ CEO ಈ ಗ್ರೂಪಿನ ಅಧ್ಯಕ್ಷರಾಗಿದ್ದಾರೆ. 2020ರ ಏಪ್ರಿಲ್ನಲ್ಲಿ ನಿಧನರಾದ ಮೊಹಮ್ಮದ್ ಜಿಬ್ರೀಲ್ ಯಾವ ದೇಶದ ಮಾಜಿ ಪ್ರಧಾನಿ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಲಿಬಿಯಾ. ಏಪ್ರಿಲ್ನಲ್ಲಿ ನಿಧನರಾದ ಮೊಹಮ್ಮದ್ ಜಿಬ್ರೀಲ್ ಲಿಬಿಯಾ ದೇಶದ ಮಾಜಿ ಪ್ರಧಾನಿ. ಸ್ನೇಹಿತರೆ ಲಿಬಿಯಾ ದೇಶದ ಕ್ಯಾಪಿಟಲ್ ತ್ರಿಪೋಲಿ ಮತ್ತು ಲಿಬಿಯಾ ದೇಶದ ಕರೆನ್ಸಿ ಲಿಬಿಯನ್ ದಿನಾರ್. ವೆನ್ ವಾಸ್ ಇಂಟರ್ನ್ಯಾಷನಲ್ ಡೇ ಆಫ್ ಸ್ಪೋರ್ಟ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಪೀಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್? ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಏಪ್ರಿಲ್ 6. ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 6ರಂದು ಆಚರಿಸಲಾಗುತ್ತದೆ. ವಾಟ್ ಈಸ್ ದ ನೇಮ್ ಆಫ್ ಟೈಗರ್ ಫ್ರಮ್ ನ್ಯೂಯಾರ್ಕ್ ಬ್ರಾಂಕ್ಸ್ ಝೂ ಎಫೆಕ್ಟೆಡ್ ವಿತ್ ಕೋವಿಡ್-19? ಕೋವಿಡ್-19 ಸೋಂಕಿತ ನ್ಯೂಯಾರ್ಕ್ ಬ್ರಾಂಕ್ಸ್ ಮೃಗಾಲಯದ ಹುಲಿಯ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನಾಡಿಯಾ. ನೇಮ್ ದ ಇಂಡಿಯನ್ ವುಮೆನ್ಸ್ ಕ್ರಿಕೆಟರ್ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಬ್ರ್ಯಾಂಡ್ ಅಂಬಾಸಡರ್ ಫಾರ್ ಪೆಪ್ಸಿಕೋ. ಪೆಪ್ಸಿಕೋ ಬ್ರ್ಯಾಂಡ್ ಅಂಬಾಸಡರ್ ಆಗಿ ನೇಮಕಗೊಂಡಿರುವ ಭಾರತೀಯ ಕ್ರಿಕೆಟರನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಶಫಾಲಿ ವರ್ಮಾ. ವಿಚ್ ಸ್ಟೇಟ್ ಹ್ಯಾಸ್ ಡಿಸೈಡೆಡ್ ಟು ಲಾಂಚ್ ಎ ಯೂಟ್ಯೂಬ್ ಚಾನಲ್ ಟು ಎನ್ಕರೇಜ್ ಚಿಲ್ಡ್ರನ್ ಟು ಲರ್ನ್ ಡ್ಯೂರಿಂಗ್ ಲಾಕ್ಡೌನ್ ಪೀರಿಯಡ್? ಲಾಕ್ಡೌನ್ ಅವಧಿಯಲ್ಲಿ ಮಕ್ಕಳನ್ನು ಕಲಿಯಲು ಪ್ರೋತ್ಸಾಹಿಸಲು ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕರ್ನಾಟಕ ರಾಜ್ಯ. ಕರ್ನಾಟಕದ ಶಿಕ್ಷಣ ಇಲಾಖೆ ಮಕ್ಕಳನ್ನು ಕಲಿಯಲು ಪ್ರೋತ್ಸಾಹಿಸಲು
ಯೂಟ್ಯೂಬ್ ಚಾನಲ್ ಪ್ರಾರಂಭಿಸಲು ನಿರ್ಧರಿಸಿದೆ? How many people are projected to enter into poverty in India in 2020 as per the International Labour Organization report? ಇತ್ತೀಚಿನ ILO ವರದಿಯ ಪ್ರಕಾರ 2020ರಲ್ಲಿ ಭಾರತದಲ್ಲಿ ಎಷ್ಟು % ಜನರು ಬಡತನಕ್ಕೆ ಪ್ರವೇಶಿಸುವ ನಿರೀಕ್ಷೆ ಇದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ 400 ಮಿಲಿಯನ್. ILO ವರದಿಯ ಪ್ರಕಾರ 2020ರಲ್ಲಿ ಭಾರತದಲ್ಲಿ 400 ಮಿಲಿಯನ್ ಜನರು ಬಡತನಕ್ಕೆ ಪ್ರವೇಶಿಸುವ ನಿರೀಕ್ಷೆ ಇದೆ. ಸ್ನೇಹಿತರೆ ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ILOದು ಹೆಡ್ ಕ್ವಾರ್ಟರ್ಸ್ ಜೆನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ ಆ್ಯಂಡ್ ILOದು ಸ್ಥಾಪನೆ 1919ನಲ್ಲಿ ಆಗಿದೆ. ಆ್ಯಂಡ್ ಸ್ನೇಹಿತರೆ ILOದು ಪ್ರಸ್ತುತ ಡೈರೆಕ್ಟರ್ ಗಾಯ್ ರೈಡರ್. Who among the following has donated $1 billion to fight against COVID-19? ಕೋವಿಡ್-19 ವಿರುದ್ಧ ಹೋರಾಡಲು ಈ ಕೆಳಗಿನವರಲ್ಲಿ ಯಾರು $1 ಮಿಲಿಯನ್ ದೇಣಿಗೆಯನ್ನು ನೀಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜಾಕ್ ಡಾರ್ಸೆ. ಟ್ವಿಟರ್ನ CEO ಜಾಕ್ ಡಾರ್ಸೆ ಕೋವಿಡ್-19 ವಿರುದ್ಧ ಹೋರಾಡಲು $1 ಬಿಲಿಯನ್ ದೇಣಿಗೆಯನ್ನು ನೀಡಿದ್ದಾರೆ. ಕೋವಿಡ್-19 ರೋಗಿಗಳಿಗೆ ಆರೋಗ್ಯ ಕೇಂದ್ರಗಳನ್ನು 3 ವರ್ಗಗಳಾಗಿ ವಿಂಗಡಿಸುವ ಭಾರತೀಯ ಸಚಿವಾಲಯ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಅವುಗಳಂದ್ರೆ ಸ್ನೇಹಿತರೆ 3 ಕ್ಯಾಟಗರೀಸ್: ಕೋವಿಡ್-19 ಕೇರ್ ಸೆಂಟರ್, ಕೋವಿಡ್-19 ಆರೋಗ್ಯ ಕೇಂದ್ರ ಮತ್ತು ಡೆಡಿಕೇಟೆಡ್ ಕೋವಿಡ್-19 ಹಾಸ್ಪಿಟಲ್. ಆ್ಯಂಡ್ ಸ್ನೇಹಿತರೆ ಭಾರತದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸಚಿವರು ಡಾಕ್ಟರ್ ಹರ್ಷವರ್ಧನ್. ವೆನ್ ವಾಸ್ ಇಂಟರ್ನ್ಯಾಷನಲ್ ರೋಮಾನಿ ಡೇ ಅಬ್ಸರ್ವ್ಡ್ ಆನ್ಯುವಲಿ? ಅಂತಾರಾಷ್ಟ್ರೀಯ ರೋಮಾನಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಏಪ್ರಿಲ್ 8. ಪ್ರತಿ ವರ್ಷ ಏಪ್ರಿಲ್ 8ರಂದು ಇಂಟರ್ನ್ಯಾಷನಲ್ ರೋಮಾನಿ ಡೇ ಆಚರಿಸಲಾಗುತ್ತದೆ. ಸ್ಯಾಂಪಲ್ ಪರೀಕ್ಷೆಗೆ ಬೇಕಾದಷ್ಟು ಉಪಕರಣಗಳನ್ನು ಒದಗಿಸಲು ಡ್ಯಾಶ್ ಕರ್ನಾಟಕದ ಮೈಸೂರಿನ ಜಿಲ್ಲಾಡಳಿತದೊಂದಿಗೆ ಪಾಲುದಾರಿಕೆ ಹೊಂದಿದೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ CSIR ಆ್ಯಂಡ್ CFTRI. ಸ್ಯಾಂಪಲ್ ಪರೀಕ್ಷೆಗೆ ಬೇಕಾದಷ್ಟು ಉಪಕರಣಗಳನ್ನು ಒದಗಿಸಲು CSIR ಮತ್ತು CFTRI ಕರ್ನಾಟಕದ ಮೈಸೂರಿನ ಜಿಲ್ಲಾಡಳಿತದೊಂದಿಗೆ ಪಾಲುದಾರಿಕೆ ಹೊಂದಿದೆ. CFTRIದು ಫುಲ್ ಫಾರ್ಮ್ ಸ್ನೇಹಿತರೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆ್ಯಂಡ್ CSIRದು ಫುಲ್ ಫಾರ್ಮ್ Council of Scientific and Industrial Research. Who has topped Forbes list of world billionaires in 2020? 2020ರಲ್ಲಿ ಫೋರ್ಬ್ಸ್ ವಿಶ್ವದ ಬಿಲಿಯನರ್ಗಳ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಜೆಫ್ ಬೆಜೋಸ್. ಅಮೆಜಾನ್ CEO ಜೆಫ್ ಬೆಜೋಸ್ ಫೋರ್ಬ್ಸ್ ವಿಶ್ವದ ಬಿಲಿಯನರ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಆ್ಯಂಡ್ ಸ್ನೇಹಿತರೆ ಈ ವರದಿಯನ್ನು ಫೋರ್ಬ್ಸ್ ಬಿಡುಗಡೆ ಮಾಡಿದೆ. ಆ್ಯಂಡ್ ಸ್ನೇಹಿತರೆ ಈ ವರದಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ದು ಚೇರ್ಮನ್ ಮುಖೇಶ್ ಅಂಬಾನಿ ಅವರು 17ನೇ ಸ್ಥಾನದಲ್ಲಿದ್ದಾರೆ. ನೇಮ್ ದ ಯೂನಿವರ್ಸಿಟಿ ವಿಚ್ ಹ್ಯಾಸ್ ಲಾಂಚ್ ವರ್ಲ್ಡ್ಸ್ ಫಸ್ಟ್ ಕೋವಿಡ್-19 ಗೌರ್ಮೆಂಟ್ ರೆಸ್ಪಾನ್ಸ್ ಟ್ರ್ಯಾಕರ್. ವಿಶ್ವದ ಮೊದಲನೇ ಕೋವಿಡ್-19 ಸರ್ಕಾರಿ ಪ್ರತಿಕ್ರಿಯೆ ಟ್ರ್ಯಾಕರ್ ಅನ್ನು ಪ್ರಾರಂಭಿಸಿದ ವಿಶ್ವವಿದ್ಯಾಲಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ. Who has been appointed as Managing Director and CEO of IFCO Tokyo General Insurance? IFCO Tokyo General Insurance MD ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅನಾಮಿಕಾ ರಾಯ್. IFCO Tokyo General Insurance ಕಂಪನಿಯ CEO ಮತ್ತು MD ಆಗಿ ಅನಾಮಿಕಾ ರಾಯ್ ಅವರನ್ನು ನೇಮಿಸಲಾಗಿದೆ. IFCOದು ಫುಲ್ ಫಾರ್ಮ್ ಸ್ನೇಹಿತರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕಾರ್ಪೊರೇಷನ್ ಲಿಮಿಟೆಡ್. Name the first English player to be named as Wisden's leading male cricketer of the world 2020. ವಿಶ್ವದ 2020ರ ವಿಸ್ಡೆನ್ ಪ್ರಮುಖ ಪುರುಷ ಕ್ರಿಕೆಟರ್ ಎಂದು ಹೆಸರಿಸಲ್ಪಟ್ಟ ಮೊದಲನೇ ಇಂಗ್ಲಿಷ್ ಕ್ರಿಕೆಟರ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಬೆನ್ ಸ್ಟೋಕ್ಸ್. ವಿಸ್ಡೆನ್ಸ್ ಲೀಡಿಂಗ್ ಮೇಲ್ ಕ್ರಿಕೆಟರ್ ಬೆನ್ ಸ್ಟೋಕ್ಸ್. ಆ್ಯಂಡ್ ಸ್ನೇಹಿತರೆ ವಿಸ್ಡೆನ್ಸ್ ಲೀಡಿಂಗ್ ಫಿಮೇಲ್ ಕ್ರಿಕೆಟರ್ ಆಸ್ಟ್ರೇಲಿಯಾದ ಎಲಿಸ್ ಪೆರಿ. ಫೋರ್ಬ್ಸ್ ಬಿಡುಗಡೆ ಮಾಡಿದ ಗ್ಲೋಬಲ್ ಬಿಲಿಯನರ್ಸ್ 2020ರ 34ನೇ ವಾರ್ಷಿಕ ಪಟ್ಟಿಯಲ್ಲಿ ಮುಖೇಶ್ ಅಂಬಾನಿಯವರು ಯಾವ ಸ್ಥಾನದಲ್ಲಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ
ಆಪ್ಷನ್ ಸಿ 17ನೇ ಸ್ಥಾನದಲ್ಲಿದ್ದಾರೆ. ವಿಚ್ ಅಮೆರಿಕನ್ ಆಥರ್ ಹ್ಯಾಸ್ ರಿಟನ್ ದ ಬುಕ್ ನೇಮ್ ದ ಆರ್ಟ್ ಆಫ್ ಅ ಡೀಲ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಮೆಲಾನಿಯಾ ಟ್ರಂಪ್? ಯಾವ ಅಮೆರಿಕನ್ ಲೇಖಕರು ದಿ ಆರ್ಟ್ ಆಫ್ ಅ ಡೀಲ್ ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಮೆಲಾನಿಯಾ ಟ್ರಂಪ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮೇರಿ ಜಾರ್ಡನ್ ಅವರು ದಿ ಆರ್ಟ್ ಆಫ್ ಅ ಡೀಲ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಮೆಲಾನಿಯಾ ಟ್ರಂಪ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹೂ ಹ್ಯಾಸ್ ಲಾಂಚ್ ದ ಭಾರತ್ ಪಡೆ ಆನ್ಲೈನ್ ಕ್ಯಾಂಪೇನ್? ಭಾರತ್ ಪಡೆ ಆನ್ಲೈನ್ ಅಭಿಯಾನವನ್ನು ಯಾರು ಪ್ರಾರಂಭಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಸೆಂಟ್ರಲ್ ಮಿನಿಸ್ಟರ್ ರಮೇಶ್ ಪೋಖ್ರಿಯಾಲ್ ಅವರು ಭಾರತ್ ಪಡೆ ಆನ್ಲೈನ್ ಕ್ಯಾಂಪೇನ್ ಅನ್ನು ಪ್ರಾರಂಭಿಸಿದ್ದಾರೆ. ವೆನ್ ವಾಸ್ ವರ್ಲ್ಡ್ ಹೋಮಿಯೋಪತಿ ಡೇ 2020 ಅಬ್ಸರ್ವ್? ವಿಶ್ವ ಹೋಮಿಯೋಪತಿ ದಿನ 2020 ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಹೋಮಿಯೋಪತಿ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಏಪ್ರಿಲ್ 10. ಪ್ರತಿ ವರ್ಷ ಏಪ್ರಿಲ್ 10ರಂದು ವರ್ಲ್ಡ್ ಹೋಮಿಯೋಪತಿ ಡೇ ಅನ್ನು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ 2020 ವರ್ಲ್ಡ್ ಹೋಮಿಯೋಪತಿ ಡೇದು ಥೀಮ್ ಎನ್ಹಾನ್ಸಿಂಗ್ ದ ಸ್ಕೋಪ್ ಆಫ್ ಹೋಮಿಯೋಪತಿ ಇನ್ ಪಬ್ಲಿಕ್ ಹೆಲ್ತ್. ವಿಚ್ ಎಡಿಷನ್ ಆಫ್ CRPF ವೆಲ್ಲರ್ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ April 9? CRPF ಶೌರ್ಯ ದಿನದ ಯಾವ ಆವೃತ್ತಿಯನ್ನು ಏಪ್ರಿಲ್ 9ರಂದು ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 55ನೇ ಆವೃತ್ತಿ. CRPF ವೆಲ್ಲರ್ ಡೇದು 55th ಎಡಿಷನ್ ಅನ್ನು ಏಪ್ರಿಲ್ 9ರಂದು ಆಚರಿಸಲಾಯಿತು. CRPFದು ಫುಲ್ ಫಾರ್ಮ್ ಸ್ನೇಹಿತರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಆ್ಯಂಡ್ CRPFದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ ಸ್ನೇಹಿತರೆ CRPFದು ಪ್ರಸ್ತುತ ಡೈರೆಕ್ಟರ್ ಜನರಲ್ AP ಮಹೇಶ್ವರಿ. ನ್ಯೂಜಿಲೆಂಡ್ಸ್ ಜಾಕ್ ಎಡ್ವರ್ಡ್ಸ್ ಹೂ ಪಾಸ್ಡ್ ಅವೇ ಇನ್ April 2020 ಇಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್? ಏಪ್ರಿಲ್ 2020ರಲ್ಲಿ ನಿಧನರಾದ ನ್ಯೂಜಿಲೆಂಡಿನ ಜಾಕ್ ಎಡ್ವರ್ಡ್ಸ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಕ್ರಿಕೆಟ್. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯನ್ ಫುಟ್ಬಾಲ್ ಟೀಮ್ ಇನ್ ಲೇಟೆಸ್ಟ್ FIFA ರ್ಯಾಂಕಿಂಗ್ಸ್ 2020 ರಿಲೀಸ್ ಆನ್ April 9? ಏಪ್ರಿಲ್ 9ರಂದು ಬಿಡುಗಡೆಯಾದ ಇತ್ತೀಚಿನ FIFA ರ್ಯಾಂಕಿಂಗ್ಸ್ 2020ರಲ್ಲಿ ಭಾರತೀಯ ಫುಟ್ಬಾಲ್ ತಂಡದ ರ್ಯಾಂಕ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 108. ಭಾರತ 108ನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ನೇಹಿತರೆ ಈ ವರದಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಜರ್ಮನಿ ದೇಶ ಇದೆ. ಆ್ಯಂಡ್ 2ನೇ ಸ್ಥಾನದಲ್ಲಿ ಫ್ರಾನ್ಸ್ ದೇಶ. ನೇಮ್ ದ MNC ವಿಚ್ ಹ್ಯಾಸ್ ಲಾಂಚ್ ವಾಟ್ಸನ್ ಅಸಿಸ್ಟೆಂಟ್ ಫಾರ್ ಸಿಟಿಸನ್ಸ್ ಇನ್ ಇಂಡಿಯಾ ಟು ಅಡ್ರೆಸ್ COVID-19. COVID-19 ಅನ್ನು ಪರಿಹರಿಸಲು ಭಾರತದಲ್ಲಿ ನಾಗರಿಕರಿಗಾಗಿ ವಾಟ್ಸನ್ ಸಹಾಯ ಪ್ರಾರಂಭಿಸಿರುವ MNCಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ IBM ವಾಟ್ಸನ್ ಅಸಿಸ್ಟೆಂಟ್ ಫಾರ್ ಸಿಟಿಸನ್ಸ್ ಅನ್ನು ಪ್ರಾರಂಭಿಸಿದೆ. IBMದು CEO ಸ್ನೇಹಿತರೆ ಅರವಿಂದ್ ಕೃಷ್ಣ. ಆ್ಯಂಡ್ IBMದು ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ. ರಾಮಕೃಷ್ಣ ದ್ವಿವೇದಿ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅ ಡ್ಯಾಶ್? ಇತ್ತೀಚೆಗೆ ನಿಧನರಾದ ರಾಮಕೃಷ್ಣ ದ್ವಿವೇದಿ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಪೊಲಿಟಿಷಿಯನ್. ಹೂ ಇಸ್ ದ ಫೇಸ್ ಆಫ್ RBI's ಟ್ವಿಟರ್ ಕ್ಯಾಂಪೇನ್ ಟು ಅಡಾಪ್ಟ್ ಡಿಜಿಟಲ್ ಮೋಡ್ಸ್ ಆಫ್ ಪೇಮೆಂಟ್ಸ್? ಪಾವತಿಗಳನ್ನು ಡಿಜಿಟಲ್ ವಿಧಾನಗಳನ್ನು ಅಳವಡಿಸಿಕೊಳ್ಳಲು RBIನ ಟ್ವಿಟರ್ ಅಭಿಯಾನದ ಮುಖ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಮಿತಾಬ್ ಬಚ್ಚನ್. RBI ಅಂದರೆ ಫುಲ್ ಫಾರ್ಮ್ ಸ್ನೇಹಿತರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBIದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ. ಆ್ಯಂಡ್ RBIದು ಗವರ್ನರ್ ಶಕ್ತಿಕಾಂತ್ ದಾಸ್. ಆ್ಯಂಡ್ RBIದು ಸ್ಥಾಪನೆ 1935ನಲ್ಲಿ ಆಗಿದೆ. ವಾಟ್ ಈಸ್ ದ ಅಪ್ರೂವ್ಡ್ ಅಮೌಂಟ್ ಅಂಡರ್ ಇಂಡಿಯಾ COVID-19 ಎಮರ್ಜೆನ್ಸಿ ರೆಸ್ಪಾನ್ಸ್ ಆ್ಯಂಡ್ ಹೆಲ್ತ್ ಸಿಸ್ಟಮ್ ಪ್ಯಾಕೇಜ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ? ಭಾರತ ಸರ್ಕಾರವು ಇಂಡಿಯಾ COVID-19 ತುರ್ತು ಪ್ರತಿಕ್ರಿಯೆ ಮತ್ತು ಆರೋಗ್ಯ ವ್ಯವಸ್ಥೆ ಪ್ಯಾಕೇಜ್ ಅಡಿಯಲ್ಲಿ ಅನುಮೋದಿತ ಅಮೌಂಟ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ 15,000 ಕೋಟಿ 15,000 crores. Who has been appointed as MD and CEO of ಭಾರತೀಯ AXA ಲೈಫ್ ಇನ್ಶೂರೆನ್ಸ್ ಕಂಪ್ನಿ? ಯಾರು ಭಾರತೀಯ AXA ಲೈಫ್ ಇನ್ಶೂರೆನ್ಸ್ ಕಂಪ್ನಿಯ MD ಮತ್ತು CEO ಆಗಿ ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪರಾಗ್ ರಾಜ.
ಈಸ್ಟರ್ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಬೈ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕ್ರಿಶ್ಚಿಯನ್ಸ್. ಈಸ್ಟರ್ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಬೈ ಕ್ರಿಶ್ಚಿಯನ್ಸ್. ವಿಚ್ ಇಸ್ ದ ಫಸ್ಟ್ ರೈಲ್ವೆ ಸ್ಟೇಷನ್ ಟು ಇನ್ಸ್ಟಾಲ್ ಸ್ಯಾನಿಟೈಸಿಂಗ್ ಟನಲ್ಸ್? ನೈರ್ಮಲ್ಯಗೊಳಿಸುವ ಸುರಂಗಗಳನ್ನು ಸ್ಥಾಪಿಸುವ ಮೊದಲನೇ ರೈಲ್ವೆ ನಿಲ್ದಾಣ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಹಮದಾಬಾದ್ ರೈಲ್ವೆ ಸ್ಟೇಷನ್. National Commission of Women has launched Domestic Violence Helpline for Women. Where is National Commission of Women headquarters located? ನ್ಯಾಷನಲ್ ಕಮಿಷನ್ ಆಫ್ ವುಮನ್ದು ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನವದೆಹಲಿ. ನ್ಯಾಷನಲ್ ಕಮಿಷನ್ ಆಫ್ ವುಮನ್ದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಸ್ನೇಹಿತರೆ ನ್ಯಾಷನಲ್ ಕಮಿಷನ್ ಆಫ್ ವುಮನ್ದು ಪ್ರಸ್ತುತ ಚೇರ್ಮನ್ ರೇಖಾ ಶರ್ಮಾ ಆ್ಯಂಡ್ ನ್ಯಾಷನಲ್ ಕಮಿಷನ್ ಆಫ್ ವುಮನ್ದು ಸ್ಥಾಪನೆ 1992ನಲ್ಲಿ ಆಗಿದೆ. Who has been appointed as MD and CEO of Karnataka Bank for next 3 years? ಕರ್ನಾಟಕ ಬ್ಯಾಂಕಿನ MD ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮಹಾಬಳೇಶ್ವರ MS. ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಆಗಿ ಮಹಾಬಳೇಶ್ವರ MS ಅವರು ನೇಮಕಗೊಂಡಿದ್ದಾರೆ. ಸ್ನೇಹಿತರೆ ಕರ್ನಾಟಕ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಮಂಗಳೂರಿನಲ್ಲಿದೆ. Name the Indian former RBI governor who has been part of IMF's 12-member external advisory group. IMFನ 12 ಸದಸ್ಯರ ಎಕ್ಸ್ಟರ್ನಲ್ ಅಡ್ವೈಸರಿ ಗ್ರೂಪ್ನ ಭಾಗವಾಗಿರುವ ಭಾರತೀಯ ಮಾಜಿ RBI ಗವರ್ನರ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ರಘುರಾಮ್ ರಾಜನ್. IMFನ 12 ಸದಸ್ಯರ ಎಕ್ಸ್ಟರ್ನಲ್ ಅಡ್ವೈಸರಿ ಗ್ರೂಪ್ನ ಭಾಗವಾಗಿರುವ ಭಾರತದ ಮಾಜಿ RBI ಗವರ್ನರ್ ರಘುರಾಮ್ ರಾಜನ್. ಶಾಂತಿ ಹಿರಾನಂದ್ who passed away in April 2020 is a dash. ಏಪ್ರಿಲ್ 2020ರಲ್ಲಿ ನಿಧನರಾದ ಶಾಂತಿ ಹಿರಾನಂದ್ ಡ್ಯಾಶ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಕ್ಲಾಸಿಕಲ್ ಸಿಂಗರ್. ಪದ್ಮಶ್ರೀ ಪುರಸ್ಕೃತ ಶಾಂತಿ ಹಿರಾನಂದ್ ಅವರು ಹರಿಯಾಣದ ಗುರುಗ್ರಾಮ್ನಲ್ಲಿ ಇತ್ತೀಚೆಗೆ ನಿಧನರಾದರು. When was National Safe Motherhood Day celebrated annually? ವಾರ್ಷಿಕವಾಗಿ ನ್ಯಾಷನಲ್ ಸೇಫ್ ಮದರ್ಹುಡ್ ಡೇ ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಏಪ್ರಿಲ್ 11. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ಯುಕ್ತಿ ವೆಬ್ ಪೋರ್ಟಲ್? ಯುಕ್ತಿ ವೆಬ್ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. Name the television channel started by ಪ್ರಸಾರ್ ಭಾರತಿ in the wake of COVID-19. ಕೋವಿಡ್-19 ಹಿನ್ನೆಲೆ ಪ್ರಸಾರ್ ಭಾರತಿ ಇತ್ತೀಚೆಗೆ ಪ್ರಾರಂಭಿಸಿದ ಟೆಲಿವಿಷನ್ ಚಾನೆಲ್ ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಡಿಡಿ ರೆಟ್ರೋ. ಪ್ರಸಾರ್ ಭಾರತಿದು CEO ಸ್ನೇಹಿತರೆ ಶಶಿಶೇಖರ್ ವೆಂಪಾಟಿ. ಪ್ರಸಾರ್ ಭಾರತಿದು ಸ್ಥಾಪನೆ 1997ನಲ್ಲಿ ಆಗಿದೆ ಆ್ಯಂಡ್ ಪ್ರಸಾರ್ ಭಾರತಿದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ಆ್ಯಪ್ ಕಾಲ್ಡ್ ಕೋವಿಡ್ ಕೇರ್? ಯಾವ ರಾಜ್ಯ ಸರ್ಕಾರ ಕೋವಿಡ್ ಕೇರ್ ಎಂಬ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶ್ ರಾಜ್ಯ ಸರ್ಕಾರ ಕೋವಿಡ್-19 ಕೇರ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಅರುಣಾಚಲ್ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಪೇಮಾ ಖಂಡು ಆ್ಯಂಡ್ ಅರುಣಾಚಲ್ ಪ್ರದೇಶದ ಗವರ್ನರ್ BD ಮಿಶ್ರಾ ಆ್ಯಂಡ್ ಅರುಣಾಚಲ್ ಪ್ರದೇಶದ ಕ್ಯಾಪಿಟಲ್ ಇಟಾನಗರ್. When was National Pet Day celebrated every year? ಪ್ರತಿ ವರ್ಷ ರಾಷ್ಟ್ರೀಯ ಸಾಕು ಪ್ರಾಣಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಏಪ್ರಿಲ್ 11. ಪ್ರತಿ ವರ್ಷ ಏಪ್ರಿಲ್ 11ರಂದು ನ್ಯಾಷನಲ್ ಪೆಟ್ ಡೇ ಅನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ ಸಾಕು ಪ್ರಾಣಿಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇತ್ತೀಚೆಗೆ ನಿಧನರಾದ ಅಶೋಕ್ ಎಚ್ ದೇಸಾಯಿ ಅವರು ಜೀವನದಲ್ಲಿ ಈ ಕೆಳಗಿನ ಯಾವ ಹುದ್ದೆಯನ್ನು ಅಲಂಕರಿಸಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಆ್ಯಂಡ್ ಸ್ನೇಹಿತರೆ ಈಗ ಪ್ರಸ್ತುತ ಅಟಾರ್ನಿ ಜನರಲ್ ಆಫ್ ಇಂಡಿಯಾ KK ವೇಣುಗೋಪಾಲ್.
What is the annual global share of production of hydroxychloroquine by India as per India Pharmaceutical Alliance? ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಅಲಿಯನ್ಸ್ ಪ್ರಕಾರ ಭಾರತವು ಹೈಡ್ರಾಕ್ಸೋಕ್ಲೋರೋಕ್ವಿನ್ ಉತ್ಪಾದನೆಯ ಗ್ಲೋಬಲ್ ಶೇರ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 70%. ನೇಮ್ ದ ಇಂಡಿಯನ್ ಸ್ಟೇಟ್ ವಿಚ್ ಹ್ಯಾಸ್ ಲಾಂಚ್ ಫುಡ್ ಬ್ಯಾಂಕ್ ಇನಿಷಿಯೇಟಿವ್ ಫಾರ್ ಪುವರ್ ಆ್ಯಂಡ್ ನೀಡಿ ಪೀಪಲ್. ಬಡ ಜನರಿಗೆ ಫುಡ್ ಬ್ಯಾಂಕ್ ಉಪಕ್ರಮವನ್ನು ಪ್ರಾರಂಭಿಸಿರುವ ಭಾರತೀಯ ರಾಜ್ಯವನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಣಿಪುರ ರಾಜ್ಯ. ಬಡ ಜನರಿಗೆ ಫುಡ್ ಬ್ಯಾಂಕ್ ಉಪಕ್ರಮವನ್ನು ಪ್ರಾರಂಭಿಸಿರುವ ಭಾರತೀಯ ರಾಜ್ಯ ಮಣಿಪುರ್. ಮಣಿಪುರದ ಮುಖ್ಯಮಂತ್ರಿ ಸ್ನೇಹಿತರೆ ಎನ್ ಬಿರೇನ್ ಸಿಂಗ್ ಆ್ಯಂಡ್ ಮಣಿಪುರದ ಗವರ್ನರ್ ನಜ್ಮಾ ಹೆಪ್ತುಲ್ಲಾ. ಸ್ನೇಹಿತರೆ ವಿಡಿಯೋ ತುಂಬ ಲೆಂತಿ ಆಗ್ತಿರೋದ್ರಿಂದ ನೆಕ್ಸ್ಟ್ 100 ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.